ನೋಡಿ ಕ್ವಶನ್ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ವೆಕ್ಟರ್ಸ್ ಫಸ್ಟು v1 3, 3, 3, ಸೆಕೆಂಡ್ v2 1, 5, 6, v3 4, 2, 6 is a linear combination of the vectors x1 1, -1, 3 and x2 2, 4, 0 ಕ್ವಶನ್ ಮಾರ್ಕ್. ನೋಡಿ ಇದನ್ನ ಯಾವ ಥರ ಮಾಡಬೇಕು ಅಂತ ಕ್ವಶನ್ ಏನಂದರೆ, ಇದು v1 ವೆಕ್ಟರ್, ಇದು v2, ಇದು v3. ಈಗ ಫಸ್ಟು v1 ತೊಗೊಂಡು x1 x2ಗೆ ಲೀನಿಯರ್ ಕಾಂಬಿನೇಷನ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಅದನ್ನ ಚೆಕ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಸೊಲ್ಯೂಷನ್ನು ಫಸ್ಟ್ ಒನ್, ಲೆಟ್ c1 x1 ಪ್ಲಸ್ c2 x2 = v1 ಅಂತ ಬರ್ಕೋಬೇಕು. ಏನು ಮಾಡಬೇಕಂದ್ರೆ ನೀವು c1 x1 ಅಂದ್ರೇನು 1, -1, 3 ಪ್ಲಸ್ c2 x2 ಅಂದ್ರೇನು 2, 4, 0 = v1 ಅಂದರೆ 3, 3, 3 ಬರ್ಕೋಬೇಕು. ಇಲ್ಲೇನಾಗುತ್ತೆ, c1 × 1 c1 ಆಗುತ್ತೆ, c1 × -1 -c1 ಆಗುತ್ತೆ, c1 × 3 3c1 ಆಗುತ್ತೆ, 2c2, 4c2, 0 × c2 ಅಂದರೆ 0 ಆಗುತ್ತೆ = 3, 3, 3. ಆಮೇಲೆ c1 + 2c2, -c1 + 4c2, 3c1 = 3, 3, 3 ಈ ಥರ ಬರ್ಕೋಬೇಕು. ಅಂದರೆ ಫಸ್ಟ್ ಎಲಿಮೆಂಟ್ಗೆ ಆ್ಯಡ್ ಮಾಡಬೇಕು, ಸೆಕೆಂಡ್ ಎಲಿಮೆಂಟ್ ಸೆಕೆಂಡು, ಥರ್ಡ್ ಎಲಿಮೆಂಟ್ ಥರ್ಡು. ಫಸ್ಟು ಈ ಎಲಿಮೆಂಟ್ಸ್ನ ಈ ಸ್ಕೇಲರ್ c1 c2 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು, ಇಂಪ್ಲಾಯ್ಸ್ ಇದಾದಮೇಲೆ c1 + c2, ಬೇಕಿದ್ರೆ ವೇರ್ c1 c2 ಆರ್ ಸ್ಕೇಲರ್ಸ್ ಅಂತ ಬರ್ಕೊಳ್ಳಿ, = 3. ನೆಕ್ಸ್ಟ್ -c1 + 4 2c2 = 3. ಆಮೇಲೆ 3c1 = 3 ಈ ಥರ ಆಗುತ್ತೆ. ದಿಸ್ ಒನ್ ಅಂದರೆ ಈಕ್ವಲ್ ಇದ್ದರೆ, ಈ ವೆಕ್ಟರ್ಸ್ ಈಕ್ವಲ್ ಇರಬೇಕು ಅಂದರೆ ಅದರಲ್ಲಿರೋ ಫಸ್ಟ್ ಎಲಿಮೆಂಟ್ ಈಕ್ವಲ್ ಇರಬೇಕು, ಸೆಕೆಂಡ್ ಎಲಿಮೆಂಟು ಈಕ್ವಲ್ ಇರಬೇಕು, ಥರ್ಡ್ ಎಲಿಮೆಂಟು ಈಕ್ವಲ್ ಇರಬೇಕು. ಗೊತ್ತಾಯ್ತಲ್ವಾ? ಈಗೇನು ಮಾಡಿ, ಇದನ್ನ ಈಕ್ವೇಷನ್ 1 ಅಂದ್ಕೊಳ್ಳೋಣ, ಇದನ್ನ 2 ಅಂದ್ಕೊಳ್ಳೋಣ, ಇದನ್ನ 3 ಅಂದ್ಕೊಳ್ಳೋಣ. ಫಸ್ಟು ಫ್ರಮ್ 3ಲಿ ನಿಮಗೆ c1 ಸಿಗುತ್ತೆ. c1 ಏನು 3/3 1 ಆಗುತ್ತೆ, c1 is 1. ಫ್ರಮ್ 2 ಅಂತ ಬರೋದು. ಇಲ್ಲಿ c1 ಜಾಗದಲ್ಲಿ -1 ಹಾಕಿ, c1 ಜಾಗದಲ್ಲಿ 1 ಹಾಕಿ, -1 + 4c2 = 3 ಇಂಪ್ಲೈಸ್ ಇಲ್ಲಿ c2 ಸಿಗ್ಬಿಡುತ್ತೆ ನಿಮಗೆ. ನೋಡಿ ಕ್ಯಾಲ್ಸಿಲಿ ಐಡಿಯಾ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದಂತ. ಅದು ನೋಡಿ ಯಾವ ಥರ ಮಾಡಬೇಕು ಕ್ಯಾಲ್ಸಿಲಿ. ನೋಡಿ ಫಸ್ಟ್ ಏನು ಮಾಡಿ, -1 + 4c2 = 3. ಇಲ್ಲಿ c2ನ ಫೈಂಡ್ ಮಾಡಬೇಕು. c2ನ x ಅಂದ್ಕೊಳ್ಳಿ, -1 + 4 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್, ಆಲ್ಫಾ ಕ್ಯಾಲ್ಕುಲೇಟ್ ಹೊಡೆದು 3 ಹೊಡೀರಿ, ಶಿಫ್ಟ್ ಕ್ಯಾಲ್ಕುಲೇಟ್ ಹೊಡೀರಿ, ಈಕ್ವಲ್ ಹೊಡೀರಿ, 2 ಸತಿ ಈಕ್ವಲ್ ಹೊಡೀರಿ, 1. c2 = 1. ಈ ಥರ c2 ಫೈಂಡ್ ಮಾಡಿ. ಈಗೇನು ಮಾಡಿ, ಈ c1 c2ನ ನೋಡಿ, c1 c2 ಫೈಂಡ್ ಮಾಡಾಯಿತು. ಈಗ ಇದರಲ್ಲಿ ಹಾಕಿ ನೋಡಿ. ಈಗ c1 = 1 ಆ್ಯಂಡ್ c2 = 1 ಇನ್ ಇಕ್ವೇಷನ್ 1 ಏನಾಗುತ್ತೆ ಚೆಕ್ ಮಾಡಿ. ನೋಡಿ c1 ಏನು 1 + 2 × 1 = 3. 1 + 2 ಅಂದರೆ 3. 3 = 3 ಆಗುತ್ತೆ, ವಿಚ್ ಈಸ್ ವ್ಯಾಲಿಡ್. ಇದು ವ್ಯಾಲಿಡ್ ಬಂದರೆ therefore ಅಂತ ಬರೆದು therefore ನೋಡಿ c1 ಅಂದರೆ 1 × 1 - 1, +3 ಪ್ಲಸ್ c2 ಅಂದ್ರೇನು, ಅದು 1 ×
2 comma 4 comma 0 is equal to 3 comma 3 comma 3 is a linear is a linear combination ಅಂತ ಬರುತ್ತೆ. ಲೀನಿಯರ್ ಕಾಂಬಿನೇಷನ್ ಆಗುತ್ತೆ ಅಂತ ಬರ್ಕೊಳ್ಬೇಕು. ಈಗ ನೆಕ್ಸ್ಟು ಸೆಕೆಂಡ್ ಒನ್. ಈಗ ನೋಡಿ ಇದನ್ನ ಯಾವ ಥರ ಮಾಡೋದು. ನೆಕ್ಸ್ಟ್ ಕ್ವಶನ್ನು ಸೇಮ್ ಪ್ರೊಸೀಜರ್ V2 ಮಾಡಬೇಕು. ಈಗ ಲೆಟ್ C1 x1 ಪ್ಲಸ್ C2 x2 ಈಸ್ ಈಕ್ವಲ್ ಟು V2 ತಗೋ. ಲೆಟ್ C1 ಡ್ಯಾಶ್ ಅಂತ ತಗೊಳ್ತೀನಿ. x1 ಪ್ಲಸ್ C2 ಡ್ಯಾಶ್ x2 ಈಸ್ ಈಕ್ವಲ್ ಟು V2. ಈಗ C1 ಡ್ಯಾಶ್ x1 ಅಂದರೆ 1 ಮೈನಸ್ 1 3 ಸೇಮು. ಈಗ V2ಗೆ ಚೆಕ್ ಮಾಡಬೇಕು. C2 ಡ್ಯಾಶ್ x2 ಅಂದರೆ 2 4 0. V2 ಅಂದರೆ 1 5 6 ಇದೇನಾಗುತ್ತೆ ಸೇಮು C1 ಡ್ಯಾಶು ಪ್ಲಸ್ C2 ಡ್ಯಾಶ್ ಆಗುತ್ತೆ ಫಸ್ಟ್ ಟರ್ಮು. ನೆಕ್ಸ್ಟು ಮೈನಸ್ C1 ಡ್ಯಾಶು ಪ್ಲಸ್ 4 C2 ಡ್ಯಾಶ್ ಆಗುತ್ತೆ ಸೆಕೆಂಡ್ ಟರ್ಮು. ನೆಕ್ಸ್ಟು 3 C1 ಡ್ಯಾಶು ಪ್ಲಸ್ 0 C2 ಡ್ಯಾಶ್ ಅಂದರೆ 0ನೇ, ಬರೀ 3 C1 ಡ್ಯಾಶ್ ಸಿಗುತ್ತೆ. 1 5 6 ಈಗೇನು ಮಾಡಿ ಇಂಪ್ಲೈಸ್ ನೋಡಿ C1 ಡ್ಯಾಶ್ ಪ್ಲಸ್ 2 C2 ಡ್ಯಾಶ್ ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಮೈನಸ್ C1 ಡ್ಯಾಶ್ ಪ್ಲಸ್ 4 C2 ಡ್ಯಾಶ್ ಈಸ್ ಈಕ್ವಲ್ ಟು 5 ಕಾಮ 3 C1 ಡ್ಯಾಶ್ ಈಸ್ ಈಕ್ವಲ್ ಟು 6. ಈಗ ಈಕ್ವೇಷನ್ ಹಾಕ್ಕೊಳ್ಳಿ. ಇದನ್ನ 1 ಇದನ್ನ 2 ಇದನ್ನ 3. ಫಸ್ಟ್ ಫ್ರಮ್ 3 C1 ಡ್ಯಾಶ್ ಬಂತು 6/3 ಅಂದರೆ 2 ಆಗಿಬಿಡುತ್ತೆ. ನೆಕ್ಸ್ಟ್ ಫ್ರಮ್ 2 ಈಗ ನೋಡಿ ಮೈನಸ್ C1 ಡ್ಯಾಶ್ ಜಗದಲ್ಲಿ 2 ಹಾಕಿ ಪ್ಲಸ್ 4 C2 ಡ್ಯಾಶ್ ಈಸ್ ಈಕ್ವಲ್ ಟು 5 ಇಂಪ್ಲೈಸ್ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಮೈನಸ್ 2 ಪ್ಲಸ್ 4 ಟೈಮ್ಸ್ ಎಕ್ಸ್ C2 ಡ್ಯಾಶ್ ಬದಲು ಎಕ್ಸ್ ಹಾಕ್ಕೊಳ್ಳಿ. ಆಲ್ಫಾ ಕ್ಯಾಲ್ಕುಲೇಟ್ 5 ಶಿಫ್ಟ್ ಕ್ಯಾಲ್ಕುಲೇಟ್ ಹೊಡೀರಿ. 2 ಸತಿ ಈಕ್ವಲ್ ಹೊಡೀರಿ. ಆಮೇಲೆ ಎಸ್ ಡಿ ಹೊಡೀರಿ. C2 ಡ್ಯಾಶ್ ಈಸ್ ಈಕ್ವಲ್ ಟು 7/4. ಈಗ ನೋಡಿ C1 ಡ್ಯಾಶು 2 ಆ್ಯಂಡ್ C2 ಡ್ಯಾಶು 7/4 ಇನ್ 1 ಈಕ್ವೇಷನ್ 1ಗೆ ಹಾಕಬೇಕು. ಅವಾಗೇನಾಗುತ್ತೆ ನೋಡಿ. ಈಗ ನೋಡಿ C1 ಡ್ಯಾಶ್ ಎಷ್ಟು 2 ಪ್ಲಸ್ 2 ಇಂಟು C2 ಡ್ಯಾಶ್ ಅಂದ್ರೇನು 7/4 ಈಸ್ ಈಕ್ವಲ್ ಟು 1. ಇದೇನಾಗುತ್ತೆ 2 ಪ್ಲಸ್ 2 ಇಂಟು 7/4 ಎಷ್ಟು ಬರುತ್ತೆ 11/2 ಬರುತ್ತೆ. ಈಕ್ವಲ್ ಟು 1 ವಿಚ್ ಇಸ್ ನಾಟ್ ವ್ಯಾಲಿಡ್ ಆಗುತ್ತೆ. ದೇರ್ಫೋರ್ ಇಲ್ಲೇನು ಮಾಡಬೇಕು, ನಾಟ್ ವ್ಯಾಲಿಡ್ ಇರೋದರಿಂದ ಈಸ್ ನಾಟ್ ಎ ಲೀನಿಯರ್ ಕಾಂಬಿನೇಷನ್. ದೇರ್ಫೋರ್ V2 ಈಸ್ ಈಕ್ವಲ್ ಟು ಏನದು 1 5 6 ಕೆನಾಟ್ ಬಿ ಎ ಲೀನಿಯರ್ ಕಾಂಬಿನೇಷನ್ ಅಂತ ಬರ್ತದೆ. ಲೀನಿಯರ್ ಕಾಂಬಿನೇಷನ್ ಆಗಲ್ಲ V2 ಅಂತ ಬರೆದುಬಿಡ್ಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಮೂರನೇ ಕ್ವಶನ್ ಏನು, V3 ಈಸ್ ಈಕ್ವಲ್ ಟು 4 to 6. ಈಗ ಸೇಮು V3 ಬರೆಯೋಣ. ಲೆಟ್ ಮೂರನೇ ದಿಕ್ಕೀಗ ಲೆಟ್ C1 ಡಬಲ್ ಡ್ಯಾಶ್ x1 ಪ್ಲಸ್ C2 ಡಬಲ್ ಡ್ಯಾಶ್ x2 ಈಸ್ ಈಕ್ವಲ್ ಟು V3. ಏನಾಗುತ್ತೆ C1 ಡಬಲ್ ಡ್ಯಾಶ್ ಇಲ್ಲಿ x1 ಅಂದರೆ 1 - 1 3 ಪ್ಲಸ್ C2 ಡಬಲ್ ಡ್ಯಾಶ್
ಇಲ್ಲಿ x2 ಅಂದರೆ 240, b3 ಅಂದರೆ 426. ನೋಡಿ ಇದನ್ನ ಬರ್ಕೊಡಿ, ಯಾಕಂದರೆ ಸೇಮ್ ಇರುತ್ತೆ. 1 ಇಂಟು C1 ಡಬಲ್ ಡ್ಯಾಶ್ 2 ಇಂಟು C2 ಡಬಲ್ ಡ್ಯಾಶ್. ಆಮೇಲೆ -1 ಇಂಟು C1 ಡಬಲ್ ಡ್ಯಾಶ್ ಅಂದರೆ -C1 ಡಬಲ್ ಡ್ಯಾಶ್ ಪ್ಲಸ್ 4 ಇಂಟು C2 ಡಬಲ್ ಡ್ಯಾಶ್. 3 ಇಂಟು C1 ಡಬಲ್ ಡ್ಯಾಶ್ ಬರುತ್ತೆ ಪ್ಲಸ್ 0 ಇಸ್ ಈಕ್ವಲ್ ಟು 4, 2, 6 ಇಂಪ್ಲೈಸ್ ಅಂತ ಬರೆದು ಇದು 2C2 ಡಬಲ್ ಡ್ಯಾಶ್. ಈಗ ನೋಡಿ ಫಸ್ಟು C1 ಡಬಲ್ ಡ್ಯಾಶ್ ಪ್ಲಸ್ 2C2 ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು 4. ಆಮೇಲೆ -C1 ಡಬಲ್ ಡ್ಯಾಶ್ ಪ್ಲಸ್ 2C2 ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು 2. ನೆಕ್ಸ್ಟ್ 3C1 ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು 6. ಇದನ್ನ 1 ಅಂದ್ಕೊಳ್ಳಿ, ಇದನ್ನ 2, ಇದನ್ನ 3. ಈಗ ಸೇಮ್ ಪ್ರೊಸೀಜರ್ ಫ್ರಮ್ 3. C1 ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು 6/3 ಅಂದರೆ 2 ಆಗುತ್ತೆ. ಫ್ರಮ್ 2 ಈಗ ನೋಡಿ -C1 ಡಬಲ್ ಡ್ಯಾಶ್ ಅಂದರೆ 2 ಪ್ಲಸ್ 4C2 ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು 2 ಇಂಪ್ಲೈಸ್. ಇದನ್ನ ಕ್ಯಾಲ್ಸಿಲ್ ಮಾಡಿ, -2 ಪ್ಲಸ್ 4 ಟೈಮ್ಸ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಆಲ್ಫಾ ಕ್ಯಾಲ್ಕುಲೇಟ್ ಈಸ್ ಈಕ್ವಲ್ ಟು 2 ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ ಟು ಎಷ್ಟು ಸತಿ ಈಕ್ವಲ್ ಹೊಡಿರಿ 1 ಬರುತ್ತೆ. C2 ಡಬಲ್ ಡ್ಯಾಶ್ ಈಸ್ ಈಕ್ವಲ್ ಟು 1. ಈಗ C1 ಡಬಲ್ ಡ್ಯಾಶ್ ಈಸ್ ಈಕ್ವಲ್ ಟು 2 ಆ್ಯಂಡ್ C2 ಡಬಲ್ ಡ್ಯಾಶ್ ಈಸ್ ಈಕ್ವಲ್ ಟು 1 ಇನ್ ಇಕ್ವೇಷನ್ 1. ಈಗ C1 ಡಬಲ್ ಡ್ಯಾಶ್ ಅಂದರೆ 2 ಇಂಟು C2 ಡಬಲ್ ಡ್ಯಾಶ್ ಎಷ್ಟು 1 ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಏನು 4. ಇದು 2 ಪ್ಲಸ್ 2 ಇಂಟು 1 ಏನಾಗುತ್ತೆ 2 ಪ್ಲಸ್ 2 ಇಂಟು 1 ಅಂದರೆ ಇದು 4 ಆಗುತ್ತೆ. 4 ಈಸ್ ಈಕ್ವಲ್ ಟು 4 ಗೊತ್ತಾಗ್ತಿದೆಯಲ್ವಾ, ಅಂದರೆ ವ್ಯಾಲಿಡ್ ಆಗುತ್ತೆ. ಆ ಈಕ್ವೇಷನ್ ಈ ಆನ್ಸರು ಇದೆಯಲ್ಲ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ಸ್ಯಾಟಿಸ್ಫೈ ಆಗಬೇಕು, ಗೊತ್ತಾಗ್ತದೆ ಅಂದರೆ ವ್ಯಾಲಿಡ್ ಆಗಬೇಕು, ಇಲ್ಲಾಂದರೆ ಲೀನಿಯರ್ ಕಾಂಬಿನೇಷನ್ ಇಲ್ಲ ಅಂತ ಗೊತ್ತಾಯ್ತಲ್ವ. ದೇರ್ಫೋರ್ ಲಾಸ್ಟಲ್ಲಿ ಏನು ಬರೀಬೇಕು, ಈಗ ನೋಡಿ C1 ಡಬಲ್ ಡ್ಯಾಶ್ ಎಷ್ಟು 2 ಇಂಟು -1, 3 ಪ್ಲಸ್ C2 ಡಬಲ್ ಡ್ಯಾಶ್ ಎಷ್ಟು 1 ಇಂಟು 2, 4, 0 ಈಸ್ ಈಕ್ವಲ್ ಟು 4, 2, 6 ಈಸ್ ಎ ಲೀನಿಯರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇಷ್ಟೇ ಆನ್ಸರ್. ಲೀನಿಯರ್ ಕಾಂಬಿನೇಷನ್ ಅಂದರೆ ನಿಮಗೆ C1, C2, C3 ಆನ್ಸರು ಈಕ್ವೇಷನ್ಸ್ನ ಸ್ಯಾಟಿಸ್ಫೈ ಆಗೋ ಥರ ಸಿಗಬೇಕು, ಇಲ್ಲಾಂದರೆ ಅದು ಲೀನಿಯರ್ ಕಾಂಬಿನೇಷನ್ ಅಲ್ಲ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.